211N ಇಲ್ಲಿ ಬರೋಂಥ ಬಸ್ಸು ನೋಡಿ ಕ್ಲೀನಾಗಿ ಹೋಗ್ತಾ ಐತೆ. ಇಲ್ಲೇ ಬಂದು ಕ್ಲೀನಾಗಿ ಸ್ಟಾಪ್ ಆಗುತ್ತೆ. ನೆಲಗುಳಿ 3 ತೋರಿಸಿದೆ ನಾನು. ಎ ವಿಂಗು, ಬಿ ವಿಂಗು, ಸಿ ವಿಂಗು ಪ್ರತಿಯೊಂದು ತೋರಿಸಿದೆ. ಇವತ್ತು ಈಗಿನ ಅಪ್ಡೇಟ್ 2026 ಅಪ್ಡೇಟ್ ಏನಂತ ಕೊಡ್ತೀನಿ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ. ನಾನು ನೆಲಗುಳಿ 3ನಲ್ಲಿ ಇರೋವಂಥದ್ದು ಒಳಗಡೆ ರೋಡ್ ಎಲ್ಲ ಬಿಲ್ಡ್ ಆಗಿರಲಿಲ್ಲ. ಇದ್ರ ಮುಂಚೆ ನೋಡಿರೋಂಥ ಎಪಿಸೋಡಲ್ಲಿ ರೋಡ್ ಇನ್ನೂ ರೆಡಿ ಆಗಿರಲಿಲ್ಲ. ಇವತ್ತು ರೋಡ್ ಎಲ್ಲ ರೆಡಿ ಆಗಿದೆ. ಆಮೇಲೆ ಬರೋವಂಥ ಸಂಚಿಕೆಯಲ್ಲಿ ನೆಲಗುಳಿ 3ನಲ್ಲಿ ಯಾವಾಗ ಕೀಗಳನ್ನ ಕೊಡ್ತಾರೆ ಮತ್ತು ಈಗ ಅಲ್ಲಿ ಒಳಗಡೆ ನಂಬರ್ಗಳು ಹಾಕಿದಾರಾ ಇಲ್ವಾ ಪ್ರತಿಯೊಂದನ್ನು ನೀವು ನೋಡ್ತೀರಾ. ಮತ್ತೆ ನಮ್ಮ ಸಬ್ಸ್ಕ್ರೈಬರ್ ಆಗಿರೋವಂಥವ್ರು ಸರ್ ನಿಮ್ಮ ಹೆಸರು ಹೇಳಿ ಸರ್. ಸಿದ್ದಪ್ಪ ಅವರು, ಸಿದ್ದಪ್ಪಾಜಿ ದೇವ್ರ ಹೆಸರು ಇಟ್ಕೊಂಡಿದ್ದಾರೆ. ಭಾಳ ನೀವು ಅವರ ಮಿಸಸ್. ಅಮ್ಮ ನಮಸ್ತೆ ಅಮ್ಮ, ನಿಮ್ಮ ಹೆಸರಮ್ಮ? ಮಹಾಲಕ್ಷ್ಮಿ. ಒಳ್ಳೆ ಹೆಸರು ಇಟ್ಕೊಂಡಿದ್ದಾರೆ. ಸಿದ್ದಪ್ಪಾಜಿ ಅವರು ಮತ್ತು ಮಹಾಲಕ್ಷ್ಮಿ ಅವರು ಜೊತೆ ಒಂದೆರಡು ಮಾತಾಡ್ತೀನಿ. ಅದಾದ ನಂತರ ನಾನು ನಿಮಗೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಸಿದ್ದಪ್ಪಾಜಿ ಅವರೇ, ನೀವು ಅಪ್ಲಿಕೇಶನ್ ಎಷ್ಟು ವರ್ಷದ ಹಿಂದೆ ಹಾಕಿದ್ರಿ ಸರ್? ಲಾಸ್ಟ್ ಜುಲೈಯಲ್ಲಿ ಹಾಕಿದ್ವಿ ಸರ್. ಲಾಸ್ಟ್ ಜುಲೈ ಅಂದರೆ ಎಷ್ಟನೇ ಇಸ್ವಿ? ಈಗ 2025 ಹಾಕಿದ್ದಾರೆ. ಅಂದರೆ ಹೋದ ವರ್ಷ 7ನೇ ತಿಂಗಳಿಗೆ ನೀವು ಹಾಕಿರುವಂಥದ್ದು. ಅಮ್ಮ ಇಲ್ಲಿಗೆ ಬನ್ನಿಪ್ಪ. 2025ನಲ್ಲಿ ಹಾಕಿರುವಂಥದ್ದು ಜುಲೈನಲ್ಲಿ. ನಿಮಗೆ ಇದ್ರ ಬಗ್ಗೆ ಯಾರು ತಿಳಿಸಿದ್ರು, ಯಾರು ಹೇಳಿದ್ರು? ಗೊತ್ತಿಲ್ಲ ಸರ್, ನಾನು ಮೊಬೈಲಲ್ಲೇ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಿದ್ದು. ಮೊಬೈಲಲ್ಲಿ ಚೆಕ್ ಮಾಡಿದ್ರೆ ಅಂದರೆ ಏನು ಅಂತ ಚೆಕ್ ಮಾಡ್ತಾ ಇದ್ದಾರೆ? ರಾಜೀವ್ ಗಾಂಧಿ ವಸತಿ ಯೋಜನೆ ಬಗ್ಗೆ ಈ ಥರ ನೋಡ್ಬೇಕಾದ್ರೆ ಗೊತ್ತಾಗಿದ್ದು. ಆಯಿತು. ರಾಜೀವ್ ಗಾಂಧಿ ವಸತಿ ಯೋಜನೆ ಬಗ್ಗೆ ನಿಮಗೆ ಯಾವ ಥರ ತಿಳಿತು? ಅದು ಹೆಂಗೆ ಗೊತ್ತಾಯಿತು? ನಿಮ್ಗೆ ಮೊಬೈಲಲ್ಲಿ ನೋಡಿದ್ರೆ ಸರಿ ಒಪ್ಕೊಳ್ಳೋಣ, ಬಟ್ ಆ ವಿಚಾರ ನಿಮ್ಗೆ ಹೆಂಗೆ ಗೊತ್ತಾಯಿತು ರಾಜೀವ್ ಗಾಂಧಿ ವಸತಿ ಯೋಜನೆ ಹಿಂಗಿದೆ ಅಂತ ಯಾರು ಹೇಳಿದ್ರು? ಯೂಟ್ಯೂಬಲ್ಲಿ ಒಬ್ರು ಈ ತರ ಇದೆಲ್ಲ ತೋರಿಸಿದ್ರು. ಓಕೆ. ಅದನ್ನು ಮತ್ತೆ ಆ ಮೆಸೇಜ್ ರಾಜೀವ್ ಗಾಂಧಿ ವಸತಿ ಇದು ಅದು ಟ್ಯಾಲಿ ಮಾಡಿ ನೋಡಿದಾಗ ಓಕೆ. ನಿಮಗೆ ಯಾವುದೇ ಒಂದು ಮಾಹಿತಿ ಬೇಕು ಅಂತ ಅಂದಾಗ ಡಿಜಿಟಲ್ ಭಾರತ್ ಸೇವಾನಲ್ಲಿ ಬನ್ನಿ. ಪ್ರತಿಯೊಂದು RGRCL 57 ಜಾಗದಲ್ಲಿ ಇರುವಂಥದ್ದು ಪ್ರತಿಯೊಂದು ಸಿಂಗಲ್ ಬೆಡ್ರೂಮು, ಡಬಲ್ ಬೆಡ್ರೂಮು, 14 ಫ್ಲೋರ್ಸು, 8 ಫ್ಲೋರ್ಸು, 12 ಫ್ಲೋರ್ಸು ಪ್ರತಿಯೊಂದು ನಿಮಗೆ ನಾನು ವಿಚಾರಗಳನ್ನ ಹೇಳ್ತೀನಿ. ಆಮೇಲೆ ಇವಾಗ ನಮ್ಮ ಸಿದ್ದಪ್ಪಾಜಿ ಅವರು ಇಲ್ಲಿಗೆ ಬಂದಿದ್ದಾರೆ. ಹೋದ ವರ್ಷ ಜುಲೈ ತಿಂಗಳಲ್ಲಿ ಇವರು ಅಪ್ಲಿಕೇಶನ್ ಹಾಕ್ಕೊಂಡಿರೋಂಥದ್ದು. ಇವ್ರಿಗೆ ವಿಚಾರ ತಿಳಿದ ಮೇಲೆ ಅಪ್ಲಿಕೇಶನ್ ಹಾಕೊಂಡ್ಮೇಲೆ ನೀವು ಅಮೌಂಟು ಕಟ್ಟಿದ್ರಿ? ಹಾಂ ಸರ್, ಈಗ ಲಾಸ್ಟ್ ವೀಕಲ್ಲಿ ಕಟ್ಟಿದ್ರಿ. ಲಾಸ್ಟ್ ವೀಕಲ್ಲಿ 50,000 ಕಟ್ಟಿದ್ರಿ. ಎಲ್ಲಿ ಕಟ್ಟಿದ್ರಿ ಸರ್? ಇಲ್ಲಿ ಇದು ಗಾಂಧಿನಗರ ವೆರಿ ಗುಡ್. IDBI ಬ್ಯಾಂಕು ಗಾಂಧಿನಗರ ಬ್ರಾಂಚ್. ಅದು ನಮ್ಮ ಮೆಜೆಸ್ಟಿಕ್ ಬ್ರಾಂಚ್ ಅಂತ ನಾವು ಹೇಳ್ತೀವಿ. ಅಲ್ಲಿ ಹೋಗಿ ಕೊಟ್ವಿ. ಅದಾದಮೇಲೆ ನಿಮಗೆ ಅಂದರೆ ನೀವು ಅಪ್ಲಿಕೇಶನ್ ಹಾಕಿದ್ದು 14 ದಿನದ ನಂತರ ಅಂದರೆ ಆ ವರ್ಕಿಂಗ್ ಡೇಸಲ್ಲಿ ನಿಮಗೆ ಒಂದು ಮೆಸೇಜ್ ಬರುತ್ತೆ. ಯಾವ ಬ್ಯಾಂಕ್ಗೆ ಅಂದರೆ ಯಾವ ಏನು ಅಕೌಂಟ್. ಜುಲೈ ತಿಂಗಳಲ್ಲಿ ನಾವು ಇದು ಅಪ್ಲಿಕೇಶನ್ ಹಾಕಿದ್ದು. ಡಿಸೆಂಬರ್ 14 ಮೆಸೇಜ್ ಬಂದಿದ್ದು. ಇಲ್ಲ, ಅದ್ರ ಮುಂಚೆನೇ ಬರಬೇಕು ಲೆಕ್ಕ ನೋಡಿದ್ರೆ. ಯಾಕಂತಂದರೆ ಅಪ್ಲಿಕೇಶನ್ ಹಾಕಿದ ನಂತರ 14 ದಿನದಲ್ಲಿ ವರ್ಕಿಂಗ್ ಡೇಸಲ್ಲಿ ನಿಮ್ಗೆ ಒಂದು ಮೆಸೇಜ್ ಬರುತ್ತೆ ವಿತ್ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ ಬರುತ್ತೆ. ಅಲ್ಲಿ ಹೋಗಿ ನೀವು ಅಮೌಂಟ್ ಕಟ್ಟಬೇಕು. ಜನಕ್ಕೆ ಒಂದು ಭಯ ಇರುತ್ತೆ, 50,000 ಕಟ್ಟಿದ್ರೆ ಎಲ್ಲಿಗೆ ಹೋಗುತ್ತಪ್ಪ ಏನು ಎತ್ತ ಅಂತ. ದಯವಿಟ್ಟು ಆ ಭಯ ಬೇಡ. ಇದು RGRCL ನೀವು ಕಟ್ಟುವಂಥ ಬ್ಯಾಂಕ್ಗೆ ಅಮೌಂಟು ಅದು ನಿಮ್ಮ ಹೆಸರಲ್ಲೇ ಆಗುವಂಥ ಒಂದು ಅಕೌಂಟು, ಆಯಿತಾ? IDBIನಲ್ಲಿ ಅವ್ರ ಅಕೌಂಟ್ ಅಲ್ಲ, ಅದು RGHCL ಅಕೌಂಟ್ ಅಲ್ಲ. ಅರ್ಥ ಮಾಡ್ಕೊಳ್ಳಿ. ಇದು ನಿಮ್ಮ ಹೆಸರಲ್ಲಿ RGHCL ಪರವಾಗಿ ನಿಮ್ಮದು ಒಂದು ಅಕೌಂಟ್ ಓಪನ್ ಆಗುತ್ತೆ. ಆ ಜಾಗದಲ್ಲಿ ಹೋಗಿ ನೀವು 50,000 ಕಟ್ಟಿರ್ತೀರ. ನಿಮ್ಮ ಅಮೌಂಟ್ ಯಾವತ್ತಿದ್ರೂ ಸೇಫೆ. ಇದರಲ್ಲಿ ನಾನು ಒಂದು ಭಾಳ ಇಂಪಾರ್ಟೆಂಟ್ ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ ಕೇಸ್ ನೋಡಿ, ಅಕಸ್ಮಾತ್ ನೀವು ಅಮೌಂಟ್ ಕಟ್ಟಿದ ನಂತರ ಇನ್ ಫ್ಯೂಚರ್ ನಿಮಗೆ ಬೇಡ, ಅಮೌಂಟ್ ಆಗ್ತಾ ಇಲ್ಲ, ಏನೋ ಒಂದು ಕಾರಣಾಂತರಗಳಿಂದ ನಿಮ್ಮ ಪರ್ಸನಲ್ ಪ್ರಾಬ್ಲಮ್ಸಿಂದ ನೀವು ಬೇಡ ಅಂತ ಅಂದಾಗ ಮನೇನ ಬುಕ್ ಮಾಡದೆ ನೀವು ಕ್ಯಾನ್ಸಲೇಷನ್ ಮಾಡಿದ್ರೆ ನಿಮ್ಗೆ ಯಾವುದೇ ಥರದ ಅಮೌಂಟಲ್ಲಿ ಕಡಿತ ಆಗದೇನೆ ನಿಮ್ಮ ಅಮೌಂಟು ವಾಪಸ್ ಬರುತ್ತೆ. ಆದರೆ ನೀವು ಅಮೌಂಟ್ ಕಟ್ಟಿದ ನಂತರ ಅಕಸ್ಮಾತ್ ನೀವೇನಾದರೂ ಬುಕ್ ಮಾಡಿದ ನಂತರ ನೀವು ಕ್ಯಾನ್ಸಲ್ ಮಾಡ್ತೀನಿ ಅಂದಾಗ ನಿಮಗೆ 25% ನಿಮ್ಮದು ಅಮೌಂಟ್ ಕಟ್ಟಾಗಿ ಮಿಕ್ಕಿದ ಅಮೌಂಟ್ ಬರುತ್ತೆ. ಸೊ ಇದೊಂದು ತಿಳ್ಕೊಂಡಿರಬೇಕು. ಆಮೇಲೆ ಯಾಕೆ ಅವ್ರದ್ದು ಕಟ್ಟಾಯಿತು ಇವ್ರದ್ದು ಕಟ್ಟಾಗಲಿಲ್ಲ ಅನ್ನೋದು ಬೇಡ. ನೀವು ಬುಕ್ ಮಾಡ್ದೇ ಕ್ಯಾನ್ಸಲ್ ಮಾಡಿದ್ರೆ ಅಮೌಂಟ್ ಬರುತ್ತೆ. ಮಾಡಿದೆ ಅಂದರೆ ಕಾರಣಾಂತರಗಳಿಂದ ದಯವಿಟ್ಟು ಕ್ಯಾನ್ಸಲ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕೆಂದರೆ ನೋಡಿ, RGHCL ಸಿಗ್ತಾ ಇರೋಂಥ ಈ ಒಂದು ಸುವಕಾಶ ಅಂತಲೇ ಹೇಳ್ಬೋದು, ಸದಾವಕಾಶ ಅಂತಲೇ ಅನ್ಕೋಬೋದು. ಇದನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೀವು ಕಟ್ಟಿದ್ದೀರಾ ಒಂದಲ್ಲ ಇನ್ನೊಂದು ಕಡೆ. ಸರ್, ನಮ್ಗೆ ಈಗ ಫ್ಲಾಟ್ ಸೆಲೆಕ್ಷನ್ ಮಾಡೋಕ್ಕೆ ಹೋದಾಗ ಅದು ಆ ಥರ ಗೊತ್ತಾಯಿದೆ. ನೀವು ಜನರಲ್ ಕ್ಯಾಟಗರಿ ಯಾವುದು ಕ್ಯಾಶ್ ಬರುತ್ತೆ? ಕುರ್ಬಾಸ್ ಸರ್. ಕುರ್ಬಾಸ್ 2A ಬರುತ್ತೆ. 2A ಜನರಲ್. ಇದೆಲ್ಲ ಒಂದೇನೆ. SC ಮತ್ತು ST ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಲ್ಲಿರುವಂಥ ಅಕ್ಕ ತಂಗಿದರಿಗೆ ಅವರು ಮಾತ್ರ ಅದು ಬೇರೆ. ಅದಾದಮೇಲೆ ಅಲ್ಪಸಂಖ್ಯಾತರದ್ದು ಬೇರೆ ಬರುತ್ತೆ. ಬಟ್ ಜನರಲಲ್ಲಿ ಬಂದು ನಾರ್ಮಲ್ ಆಗಿ ನಿಮಗೆ ಎಲ್ಲ ಕ್ಯಾಟಗರಿ ಬಂದು ಜನರಲ್ ಅಂತಲೇ ಲೆಕ್ಕ ಆಗುತ್ತೆ. ಬಟ್ ಜನರಲ್ ಕ್ಯಾಟಗರಿಗೆ ಈಗ ಸದ್ಯಕ್ಕೆ ಇಲ್ಲಿರೋದು ಡೌಟು. ಇದ್ರ ಮುಂಚೆನೂ ಇಲ್ಲಿ ನೆಲಗುಳಿನಲ್ಲಿ ಲೋನ್ ಮೇಳ ಎಲ್ಲ ನಡೀತು. ನಾವು ಇಲ್ಲಿಗೆ ಬಂದಿದ್ದು, ನಾವು ಡಿಜಿಟಲ್ ಭಾರತ್ ಸೇವೆಯಿಂದನೇ ಬಂದಿದ್ದು.
ಪ್ರತಿಯೊಂದು ಅವ್ರ ಹತ್ರನೂ ಮಾತಾಡಿಕೊಂಡು ಶಿನಲ್ಕರ್ ಸರ್ ಹತ್ರನೂ ಮಾತಾಡಿ ಪ್ರತಿಯೊಂದು ವಿಚಾರಗಳನ್ನು ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ. ನೀವು ಆರಾಮಾಗಿ ಒಂದು ಸತಿ ಕುತ್ಕೊಂಡು ನೋಡಿ, ಆಯಿತಾ? ನಿಮಗೆ ಸಿಗುತ್ತೆ ಸಿಗಲ್ಲ ಅಂತ ಅಲ್ಲ. 2ನಲ್ಲಿ ಚೆಕ್ ಮಾಡಿದ್ದೀರಾ? ಹಾಂ ಸರ್, ಚೆಕ್ ಮಾಡಿ 2 ಮತ್ತು 3ನಲ್ಲಿ ಚೆಕ್ ಮಾಡಿದ್ದೀನಿ. ಹಾಂ, 4, 5ಅಲ್ಲಿ ಇನ್ನೂ ಇಲ್ಲ. 4, 5 ಇನ್ನೂ ಲೇಟ್ ಆಗುತ್ತೆ. ನೆಲಗುಳಿ 4, 5 ಆಮೇಲೆ ಲೇಟ್ ಆಗುತ್ತೆ. 2 and 3 ಇದು 3 ಈ ಕಡೆ ಇರೋಂಥದ್ದು 2, 3 ಚೆಕ್ ಮಾಡಿದ್ದೀನಿ ಸರ್. ಹಾಂ. ಎರಡರಲ್ಲೂ ಇದಾಗ್ತಿಲ್ಲ. ಹ್ಞೂ. ಮೀಸಲಾತಿ ಲಭ್ಯ ಇಲ್ಲ ಅಂತ ಗೊತ್ತು. ಅಮ್ಮ ಕ್ಯಾನ್ಸಲೇಷನ್ಸ್ ಬರುತ್ತಮ್ಮ, ಅದು ಅತಿ ಶೀಘ್ರದಲ್ಲಿ ನಾನು ಡಿಜಿಟಲ್ ಭಾರತ್ ಸೇವಾನಲ್ಲಿ ಮೆಂಬರ್ಸ್ ಓನ್ಲಿ ಅಂತ ವೀಡಿಯೋಸ್ ಬರುತ್ತೆ. ನೀವು ಒಂದ್ಸತಿ ನೋಡಿ ನಿಮಗೆ ಗೊತ್ತಾಗುತ್ತೆ. ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೂ ಸಾರ್ಥಕ ಆಯಿತು, ನೀವು ಕಲ್ತ್ಕೊಂಡಿದ್ದೀರಿ, ನೋಡ್ಕೊಂಡಿದ್ದೀರಿ. ಡಿಜಿಟಲ್ ಭಾರತ್ ಸೇವಾನಲ್ಲಿ ನಾವು ಹೇಳ್ಕೊಡೋಂಥದ್ದು ಒಂದೇ: ಕಲ್ತ್ಕೊಳ್ಳಿ, ಕಲಿಸ್ಕೊಡಿ, ತಿಳ್ಕೊಳ್ಳಿ, ತಿಳಿಸ್ಕೊಡಿ. ಇದೇ ಮೇನ್ ಬೇಕಾಗಿರೋಂಥದ್ದು. ಮನವರಿಕೆ ಮಾಡ್ಕೊಳ್ಳೋಂಥದ್ದು ಪ್ರತಿ ಸಬ್ಸ್ಕ್ರೈಬರ್ಗೂ ಒಂದೇ. ನೀವು ತಿಳ್ಕೊಂಡು ನಿಮ್ಮ ಹತ್ರ ಮಾತ್ರ ಇಟ್ಕೊಬೇಡಿ, ಸೀಮಿತವಾಗಿ ಇಟ್ಕೊಬೇಡಿ. ಬೇರೆಯವ್ರಿಗೆ ಹೇಳಿ, ಅವರು ತಿಳ್ಕೊಳ್ಳಿ. ನಿಮಗೂ ಯಾರೋ ಒಬ್ರಿಗೆ ಹೇಳಿರೋ ಅಂಥದ್ದು. ಅದೇ ಥರ ನೀವು ಒಬ್ರಿಗೆ ಹೇಳಿದ್ರೆ ನಾಳೆ ದಿವಸ ಒಂದು ಸೂರು ಸಿಕ್ಕಿದ್ರೆ ಅದು ಪುಣ್ಯ ನಿಮ್ಗೆ ಸಿಗುತ್ತೆ, ಆಯಿತಾ? ಇಲ್ಲೇ ನಿಮಗೆ ಸಿಗುತ್ತೆ, ಇಲ್ಲಾಂದರೆ ಇಲ್ಲೂ ಸಿಗುತ್ತೆ. ಏನು ಭಯ ಬೀಳಬೇಡಿ. ಅತಿ ಶೀಘ್ರದಲ್ಲಿ ಇದ್ರದ್ದು ಕ್ಯಾನ್ಸಲೇಷನ್ ಬರುತ್ತೆ. ಕೆಲವರು ಕಾಸು ಕಾರಣಾಂತರಗಳಿಂದ ಪ್ರಾಬ್ಲಮಿಂದ ಕಟ್ಟಿರಲ್ಲ, ಅಂಥವ್ರದ್ದು ಲಿಸ್ಟೇ ಬರುತ್ತೆ. ಆ ಲಿಸ್ಟ್ ಬಂದಾಗ ತಿರ್ಗಾ ಅದನ್ನು ಹಾಕ್ತಾರೆ. ಹಾಕಿದಾಗ ದಯವಿಟ್ಟು ನಾನು ಯೂಟ್ಯೂಬ್ ಚಾನಲ್ ನೋಡಿ, ಅದನ್ನು ಸಹ ಮೆಂಬರ್ಸ್ ಓನ್ಲಿ ಅಂತಲೇ ವೀಡಿಯೋಸ್ ಬರುತ್ತೆ. ಅದರಲ್ಲಿ ನೀವು ನೋಡಿದಾಗ ಓಹೋ ಈ ಜಾಗದಲ್ಲಿ ಖಾಲಿ ಇದೆ, ನಾನು ಇವಾಗ ಹಾಕೋಬೋದು ಅನ್ನೋದು ನಿಮಗೆ ಖಚಿತ ಆಗುತ್ತೆ. ಆವಾಗ ಆರಾಮಾಗಿ ನೀವು ಹಾಕ್ಬೋದು. ಸ್ವಲ್ಪ ತಾಳ್ಮೆಯಿಂದ ಇದೆ. ನೀವು ಇವಾಗ ಹಾಕಿರೋದು ನಾನು 2021ಕ್ಕೆ ಹಾಕಿ 26 ಇವಾಗ ನಂದು ಇವಾಗ ರೆಡಿ ಆಗಿರೋದು ದೇವ್ಗಿರೋದು. ಅರ್ಥ ಆಯ್ತಾ? ತಾಳ್ಮೆಯಿಂದ ಇರೋದು ಕಲ್ತ್ಕೊಳ್ಳಿ ದಯವಿಟ್ಟು. ಆ ಥರ ಬೇಡ. ಸೊ ನಾವು ಈಗ ಒಳಗಡೆ ಹೋಗೋಣ. ಸಿದ್ದಪ್ಪ ಅವರೇ ಮತ್ತು ಮಹಾಲಕ್ಷ್ಮಿ ಅವರೇ ತುಂಬ ಧನ್ಯವಾದ. ನಾವಿನ್ನು ಹೊರಗಡೆ ಹೋಗ್ಬಿಟ್ಟು ಆ ವಿಚಾರಗಳನ್ನ ನಾನು ಕೇಳ್ಕೊತೀನಿ. ಓಕೆ, ಸಿದ್ದಪ್ಪಾಜಿ ಅವ್ರು ಇಲ್ಲೇ ನಿಂತವ್ರೆ. ಸಿದ್ದಪ್ಪ ಅಣ್ಣ ಬಾಣ, ಇಲ್ಲಿಗೆ ಬಾಣ. ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಗಳೇನೆ. ಈ ಸಬ್ಸ್ಕ್ರೈಬರ್ ಅನ್ನೋದಕ್ಕಿಂತ ನನಗೆ ಬೇಕಾಗಿರೋಂಥದ್ದು ಬಂಧುತ್ವ. ನಾ ಹೇಳೋ ಮಾತು, ನಾ ಕೇಳೋ ಮಾತು, ಇಲ್ಲ ನಾ ಕೇಳೋ ಪ್ರಶ್ನೆ, ಇಲ್ಲ ನಾ ಹೇಳೋ ಉತ್ತರಕ್ಕೆ ಅವರು ಮನ ಒಲಿದು ನನ್ನ ಜೊತೆ ನಾನು ಬದುಕಿರೋ ಗಂಟ ಇದ್ದರೆ ಅದೇ ಒಂದು ಪ್ರಪಂಚ. ಅದು ಬಿಟ್ಟರೆ ನಾನು ಇದ್ರ ಮುಂಚೆನೂ ಹೇಳಿದ್ದೀನಿ, ಎಲ್ಲರೂ ಕೂತ್ಕೊಂಡು ಕಟ್ಟೆನಲ್ಲಿ ಕೂತ್ಕೊಂಡು ಕಷ್ಟ ಸುಖ ಹಂಚ್ಕೊಳ್ಳೋದಕ್ಕೆ ಅಕ್ಕ ತಂಗಿದ್ರು, ಅಣ್ಣ ತಮ್ಮದಿರು ಏನು ಮಾಡ್ತೀವಿ? ನೀನು ಹೆಂಗ ಇದೆಯಾ, ನೀನು ಹೆಂಗ ಇದೆಯಾ, ನಿಮ್ಮ ಮನೇಲಿ ಏನೇ ಅಡುಗೆ, ನನ್ನ ಮನೇಲಿ ಏನೇ ಅಡುಗೆ. ಈ ಕಷ್ಟ ಸುಖ ಹಂಚ್ಕೊಳ್ಳೋದಕ್ಕೋಸ್ಕರ ಅಂತಲೇ DBS ಮಾಡಿರೋಂಥದ್ದು. ಡಿಜಿಟಲ್ ಭಾರತ್ ಸೇವಾ ಮಾಡಿದಾಗ ಅಂತ ಉದ್ದೇಶ ಒಂದೇ: ವಿಚಾರಗಳನ್ನ ವಿನಿಮಯ ಮಾಡೋದು. ಎಲ್ಲಿಂದನೋ ಬಂದು ಇವತ್ತು ನಗ್ನಕ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ. ಯಾಕೆ? ಆ ಒಂದು ಸಂಬಂಧ ಅನ್ನೋದು ಡಿಜಿಟಲ್ ಭಾರತ್ ಸೇವಾ ನಾವು ಬೆಳೆಸಬೇಕು ಅಂದ್ಕೊಂಡಿರೋದು. ಸರ್ ನಿಮ್ಮ ಗುಡ್ ನೇಮ್ ಸರ್? ಪ್ರೇಮಣ್ಣ. ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀರಾ? ಹೌದು. ವೆರಿ ಗುಡ್. ನೆಲಗುಳಿ 3ನಲ್ಲಿ ಹಾಕ್ಕೊಂಡಿದ್ದೀರಾ ಇಲ್ಲ ನೆಲಗುಳಿ 2ನಲ್ಲಿ ಹಾಕ್ಕೊಂಡಿದ್ದೀರಾ? 3 ಇದೆ ಅಲ್ವಾ? ನೆಲಗುಳಿ 3 ಇದು, ನೆಲಗುಳಿ 2 ಅದು. ಎಷ್ಟು? ಏನು 12th ಫ್ಲೋರ್ ಅಲ್ಲಿ. 12th ಫ್ಲೋರ್. ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. Thank you. ಆಗೋಗಿದೆ ಹಂಗಾದ್ರೆ. ಆಗಿದೆ. ಯಾವ ಬಾಗಿಲು ಬಂತು? ನಮ್ದು ಬಾಗ್ಲು ನೋಡಕ್ಕೆ ಕೀನೇ ಸಿಗ್ತಾ ಇಲ್ಲ. ಬೇಡ, ಸೂರ್ಯ ಮುಳುಗ್ತಾ ಇದೆ. ಅದು ಅದು ವೆಸ್ಟು, ಇದು ಈಸ್ಟು. ಆಯ್ತಾ? ಇದು ಈಸ್ಟು ಅಲ್ಲ ವೆಸ್ಟು ಅಲ್ಲ. ನಿಮ್ದಿರೋದು ಡೋರ್ ಹಿಂಗೆ ಒಂದು ಹಂಗೆ. ಆಯ್ತಾ? ನಿಮ್ದು ನಾರ್ತ್ ಹೆಂಗ್ ಬರುತ್ತೆ ಅಂದ್ರೆ ತಳಿ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅಂದ್ರೆ ನಾರ್ತ್ ಅಲ್ಲಲ್ಲ ಸೌತ್ ವೆಸ್ಟ್ ಬರುತ್ತೆ ಆ ಕಡೆ ಡೋರ್. ಅಂದ್ರೆ ನಾವು ಯಾವ ತರ ಹೇಳ್ಬೋದು, ಆ ಕಡೆದು ಮೈಸೂರು ಬಾಗ್ಲು. ಹೌದು, ಮೈಸೂರು ಬಾಗ್ಲು. ಈ ಕಡೆ ಬಂದು ನಂದಿ ಬಾಗ್ಲು. ಸಿಂಪಲ್. ಎಲ್ಲ ಕಡೆನೂ ಅಷ್ಟೇನೆ, ಆ ಕಡೆನೂ ಅಷ್ಟೇನೆ. ಅದು ಪಕ್ಕನೇ. ಆ ಕಡೆ ಲಾಸ್ಟ್ ತೋರಿಸೋ ಅದು ಡಬಲ್ ಬೆಡ್ರೂಮ್. ಅದು ಆ ಕಡೆ ತೋರ್ಸಂಗೇನೆ. ಆ ಕಡೆನೂ ಲಾಸ್ಟೇನೆ, ಅದೂ ಅಷ್ಟೇನೆ. ನಂದಿ ಬಾಗ್ಲು ಮತ್ತೆ ಮೈಸೂರು ಬಾಗ್ಲು. ಎಲ್ಲೂ ಮುಳುಗೋ ಬಾಗ್ಲು ಇಲ್ಲ. ಈ ಬಿಲ್ಡಿಂಗ್ ಅಲ್ಲೂ ಇಲ್ವಾ? ಇಲ್ಲ, ಮುಳುಗೋ ಬಾಗ್ಲು ಯಾವುದೂ ಇಲ್ಲ. ಹಿಂಗೆ ಇರೋಂಥದ್ದು ನೋಡಿ. ಹಿಂಗೆ ಹೋಗ್ತಿರಲ್ವಾ ನೀವು, ಅಲ್ಲಿ ಗಂಟ ಯಾಕೆ ಹೋಗ್ತೀರಾ ಕೀಗೆ? ನೀವು ಕೆಳಗಡೆ ಇರೋಂಥ ಡೌನ್ ಫ್ಲೋರಲ್ಲಿ ಇರೋಂಥ ಒಂದು ಮನೆ ನೋಡ್ಬಿಟ್ರೆ ಮುಗ್ದೋಯ್ತು. ಅದೇ ಮನೆ ನೋಡಿದ್ವಿ, ಬಟ್ ನಮ್ಮ ಡೋರು ನಮ್ಮ ನಂಬರ್ ಹಾಕಿಲ್ಲ. ಹಾಕಿದ್ದಾರೆ ನಮ್ಗೆ ಅಲ್ಲಿ. ಸೊ ನಮ್ಮ ಪ್ರೇಮಣ್ಣ ಅವ್ರಿಗೆ ನಮ್ಮ ಇದು ಮನೆ ಆಗಿದೆ. ಕಂಗ್ರ್ಯಾಚುಲೇಷನ್ಸು ಅಣ್ಣ. ನಿಮ್ಮ ಹೆಸರು ಗೊತ್ತಾಗಿದೆ? ಮಾದೇವಣ್ಣ ಅವರು ಇಲ್ಲೇ ನಾಯಂಡಹಳ್ಳಿನಲ್ಲಿ ಇರುವಂಥವ್ರು. ಅವರು ಅಪ್ಲಿಕೇಶನ್ ಹಾಕಿದ್ದಾರೆ. ಒಂದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಿದ್ದಪ್ಪ ಅವ್ರಿಗೂ ಅಷ್ಟೇ. ಇಲ್ಲಿ 3 ಥರ ನಾನು ಕ್ಯಾಟಗರೀಸ್ ತೋರಿಸ್ತೀನಿ. ಒಂದು, ಅಪ್ಲಿಕೇಶನ್ ಹಾಕಿದ್ದಾರೆ, ದುಡ್ಡು ಹಾಕಿದ್ದಾರೆ. ಇವ್ರು ಹಾಕಿ 6 ತಿಂಗಳಾಯಿತು. ಇಲ್ಲಿ ನಾನು ತೋರಿಸ್ತೀನಿ. ಇವ್ರು ಹಾಕಿ 15 ದಿನ ಆಯಿತು. ಇವ್ರು ಅಪ್ಲಿಕೇಶನ್ ಹಾಕಿದ್ದು ಯಾವಾಗ? ನಮ್ದು ಅಪ್ಲಿಕೇಶನ್ ಹಾಕಿ 3 ವರ್ಷ ಆಯಿತು. ವೆರಿ ಗುಡ್. ಇದು 3 ವರ್ಷ ನೋಡಿ. 3 ಕ್ಯಾಟಗರಿ ತೋರಿಸೋದು. ಇವರು ಅಮೌಂಟು ಕಟ್ಟಿದ್ದಾರೆ, ನೀವು ಇವ್ರ ಅಮೌಂಟ್ ಕಟ್ಟಿದ್ದಾರೆ. ಇವ್ರ ಅಮೌಂಟ್ ಇನ್ನೂ ಕಟ್ಟಿಲ್ಲ. ಇವ್ರ ಅಮೌಂಟ್ ಕಟ್ಟಿದ್ದು ಆಯಿತು, ಇವ್ರಿಗೆ ರಿಸರ್ವೇಷನ್ ಆಯಿತು. 11th ಫ್ಲೋರಲ್ಲಿ ನಂಬರ್ ಏನು? 12th ಫ್ಲೋರ್. 1207. 1207. ನಂದು 11th ಫ್ಲೋರು 1112. ಗ್ಯಾಪ್ನ ಇರಬೇಕಲ್ಲ ಮೋಸ್ಟ್ಲಿ, ನೋಡಿರ್ತೀರಿ.
ಆಗಿದೆ. ಸೊ ದಯವಿಟ್ಟು ತಾಳ್ಮೆಯಿಂದ ಇರಿ. 3 ವರ್ಷ ಹಾಕ್ಬಿಟ್ಟು ಕೂತಿದ್ದಾರೆ, ಕಾಸು ಹಾಕ್ಬಿಟ್ಟೆ. ಇಲ್ಲಿ ಇರೋವಂಥ ಒಂದು ಎಲ್ಲರದ್ದು ಮನಸ್ಥಿತಿ ಏನಂತ ಅಂದರೆ, ಇವತ್ತು ಬೀಜ ಹಾಕ್ಬಿಡ್ಬೇಕು, ನಾಳೆ ಮರ ಬಂದ್ಬಿಡ್ಬೇಕು, ನಾಡಿದ್ದು ಹೂವು ಬಂದ್ಬಿಡ್ಬೇಕು, ಆಮೇಲೆ ಕಾಯಿ ಬಂದ್ಬಿಡ್ಬೇಕು, ಆಚೆ ನಾಡಿದ್ದು ಹಣ್ಣು ಬಂದ್ಬಿಡ್ಬೇಕು. ಆಗಲ್ಲ. ದಯವಿಟ್ಟು ತಾಳ್ಮೆಯಿಂದ ಇರಿ, ಹಾಕ್ಬಿಟ್ಟು ಅಮೌಂಟ್ನ ಕ್ಲೀನಾಗಿ ಬಿಡಿ. ಈಗ ಇವರು ನೀವು ಕಟ್ಟಿರೋಂಥದ್ದು 13,23,000 ಇಲ್ಲ ಅಂದರೆ ಹಳೇದಾ? ಇಲ್ಲ, ನಾವು 50,000 ಕಟ್ಟಿದೀವಿ. ಓಕೆ. ಈಗ ಅದು ಈ ಬಾಗ್ಲು ನೋಡಿ ಮಿಕ್ಕಿದ್ದು ಈಗ ಲೋನ್ ಇದು ಅಲ್ಲಲ್ಲ, ನಾನು ಹೇಳ್ತಾ ಇರೋದು ನೀವು ಆಫ್ಟರ್ 22 ಕಟ್ಟಿದ್ರ ಅಮೌಂಟು, ಇಲ್ಲ ಬಿಫೋರ್ 22 ಕಟ್ಟಿದ್ರ? ಈಗ ಒನ್ ಮಂತ್ ಆಗಿದೆ ಅಷ್ಟೇ. ಮೆಸೇಜ್ ಬಂದೆ 1 ತಿಂಗಳಾಯ್ತು ಅಷ್ಟೇ. ಸೊ ಇಲ್ಲೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಮೇಡಮ್, ಇಲ್ಲಿ ಏನಾಗಿದೆ ಅಂತ ಹೇಳ್ತೀನಿ. 21ನೇ ಇಸ್ವಿ 22ನೇ ಇಸ್ವಿನಲ್ಲಿ ಕಟ್ಟಿರೋಂಥವ್ರು ಯಾರಿದ್ದಾರೆ, ಆವಾಗ 10,23,000 ಇತ್ತು. ಇವಾಗ ನೀವೇನು ಕಟ್ಟಿದ್ದೀರಾ ಸರ್? ಪ್ರೇಮ್ ಅವರೇ ಆಗಿರಲಿ, ನಮ್ಮ ಸಾರಿ ಸರ್ ಹೆಸರು ಮಾದೇವ ಈಶ್ವರ ಜ್ಞಾಪನ ಇರ್ತದೆ, ಈಗ ಸಿದ್ದಣ್ಣ ಜ್ಞಾಪನ ಇರ್ತದೆ, ದೇವ್ರ ಹೆಸರು ಆಯ್ತಾ? ಇಲ್ಲ, ನಾನು ಆ ಥರನೇ ಜ್ಞಾಪನ ಇಟ್ಕೊಳ್ಳೋದಿಲ್ಲ, ಮರ್ತೋಯ್ತದೆ. ನನ್ನ ಹೆಸರು ನನ್ನ ಜ್ಞಾಪನ ಆಗಲ್ಲ, ಅದಕ್ಕೋಸ್ಕರ ಮಾದೇಶ್ವರ. ಸೊ ಮಾದೇವಣ್ಣನೂ ಅಷ್ಟೇ. ನಾನು 21ರಲ್ಲಿ ಕಟ್ಟಿದಾಗ 1 ಲಕ್ಷ ಕಟ್ಟಿದ್ದೆ. 21 ಎಂಡಿಗೆ 50,000 ಆಮೇಲೆ ಚೇಂಜ್ ಆಗಿದೆ. ಈಗ ಬಂದಿರೋಂಥ ಪೋರ್ಟ್ಫೋಲಿಯೋ ಪ್ರೊಫೈಲು ಚೇಂಜ್ ಆಗಿದೆ. 13,23,000 ಸಿಂಗಲ್ ಬೆಡ್ರೂಮ್ಗೆ. ಹೌದು. ನೀವು ಕ್ಯಾಟಗರಿ ಯಾವ್ದು ಬರುತ್ತೆ ನಿಮ್ಮದು? ನಮ್ಮ ಜನರಲ್. ಇಲ್ಲಿರೋರೆಲ್ಲ ಜನರಲ್ ಇದ್ದಾನೆ. ಹೌದು, ನಾನು ಜನರಲ್. ಈ ಜನರಲ್ ಅನ್ನೋದು ಏನಕ್ಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಪರಿಗಣಿಸ್ತಾ ಇರೋದು SC ST ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಲ್ಲಿರುವಂಥ ಎಲ್ಲ ಅಕ್ಕ ತಂಗಿದಿರೋ ಅವ್ರದ್ದು ಬೇರೆ, ಆಮೇಲೆ ಅಲ್ಪಸಂಖ್ಯಾತರು ಬೇರೆ, ಜನರಲ್ ಬೇರೆ. ಈ ಜನರಲಲ್ಲಿ ಯಾವುದು ಎಲ್ಲನೂ 2A 3A 3B ಎಲ್ಲ ಬಂದ್ಬಿಡ್ತದೆ ಆಯಿತಾ? ನನಗೆ ಆವಾಗಿದ್ದು 10,23,000. ಅದರಲ್ಲಿ ನಂದು ಹೋಗಿದ್ದು 2,70,000 ಕಟ್ಟಾಯಿತು. ಅದರಲ್ಲಿ ನಾನು ಕಟ್ಟಿದ್ದು 1 ಲಕ್ಷ, ಅದೂ ಕಟ್ಟಾಯಿತು. ನಾನೀಗ ಕಟ್ಟಬೇಕಾದ್ರೆ ಬರೀ 6,50,000 53,000. ನಿಮ್ದು ಹಂಗಲ್ಲ ಆಯಿತಾ? ಏನಾಗುತ್ತೆ, 13,23,000. ಈ 3,000 ಬಂದು ಎಲೆಕ್ಟ್ರಿಸಿಟಿ ಅದೇನೋ ಮೀಟ್ರದ್ದು ಹಾಕ್ತಾರೆ. ದ್ಯಾನ್ 13,20,000ದಲ್ಲಿ ನಿಮ್ಮದು 2,70,000 ಹೋಗುತ್ತೆ. 9,70,000 ಬರುತ್ತೆ, ಚೇಂಜ್ ಬರುತ್ತೆ. ನೀವು ಕಟ್ಟಿರೋಂಥದ್ದು 50,000, ಅದರಲ್ಲಿ 50,000 ತೆಗೀರಿ, 9,23,000 ನೀವು ಕಟ್ಟಬೇಕು. ಆಮೇಲೆ ಅದಲ್ಲದೆ ನಿಮಗೆ ಏನು ಲೋನ್ಸ್ ಆಗ್ತಾ ಇದೆ ಅದರಲ್ಲಿ 3 to 5% ನಿಮಗೆ ಇದಾಗುತ್ತೆ. ಇನ್ ಕೇಸ್ ಅದನ್ನು ಹೇಳ್ಬಿಡ್ತೀನಿ, ದಯವಿಟ್ಟು ಅದೊಂದು ತಪ್ಪು ಕಲ್ಪನೆ ಇದೆ. ಯಾರಿಗಾದ್ರೂ ಲೋನ್ ಆಯಿತು ಅಂದ್ಕೊಳ್ಳಿ, ಅದು 3,000 ಮೀನ್ಸ್ ನಿಮ್ಗೆ ಆ ಥರ ಹೇಳಬಾರ್ದು. ಯಾವ ಥರ ಹೇಳಬೇಕು, ಒಂದು 10,000 ಒಳಗಡೆ ನಿಮ್ಮದು ಲೋನ್ ಇರುತ್ತೆ ಅಂದ್ಕೊಳ್ಳಿ. ಯಾರಾದರೂ ಒಬ್ರು ಕ್ಯಾಲ್ಕುಲೇಟರ್ ತೆಗೀರಿ, ನಾನು ಇಲ್ಲೇ ಹೇಳ್ತೀನಿ ನಿಮಗೆ ಅರ್ಥ ಆಗೋ ಥರ. ಬೇಗ ಕ್ಯಾಲ್ಕುಲೇಟರ್ ತೆಗೀರಿ. ಈಗ ಸಪೋಸ್ 9,500 ರೂಪಾಯಿ ನಿಮಗೆ ಲೋನ್ ಆಗಿದೆ ಅಂದ್ಕೊಳ್ಳಿ, ಹಾಕ್ಕೊಳ್ಳಿ 9,500 ಅಂತ ಹಾಕ್ಕೊಳ್ಳಿ. ಈ 3ರಿಂದ 5% ಅಂತ ನಿಮಗೆ ಡಿಮ್ಯಾಂಡ್ ನೋಟಲ್ಲಿ ಕೊಟ್ಟಿದ್ದಾರೆ ಪ್ರೇಮ್ ಅವರ, ಅಲ್ವಾ? ಇದರ ಅರ್ಥ ಏನು? ಈಗ ನೀವು 9,500 ನೀವೇ ಹಾಕಿ, ನಾನು ನಿಮಗೆ ಹೇಳ್ಕೊಡ್ತೀನಿ, ನೀವು ಕಲೀಲಿ ಅಂತಾನೆ ಹೇಳ್ತಾರಂಥದ್ದು. ಇಂಟು 26 ಡಿವೈಡೆಡ್ ಬೈ ಅಂದರೆ ಭಾಗಿಸಿ, ಫಸ್ಟು ಗುಣಿಸಿ ಆಮೇಲೆ ಭಾಗಿಸಿ, ಆಯಿತಾ? 26 ಡಿವೈಡೆಡ್ ಬೈ 100 ಪರ್ಸೆಂಟೇಜ್ ಅಲ್ಲ, 26 ಹಾಕಿ ಡಿವೈಡೆಡ್ ಬೈ 100 ಹಾಕಿ. ಎಷ್ಟಾಯಿತು? 2,470 ಆಯಿತು. ಎಷ್ಟು ಲೋನ್ಗೆ? 500ಕ್ಕೆ. ಯಾವುದೇ ಒಂದು ಲೋನ್ ಅಮೌಂಟು 3,000ಕ್ಕಿಂತ ಹೆಚ್ಚಾದರೆ ಇದನ್ನು ಈ ಥರ ಡಿವೈಡ್ ಮಾಡಿದಾಗ ಆ ಅಮೌಂಟು ನಿಮಗೆ 3 to 5% ಬರಲ್ಲ. 3,000 ಒಳಗಡೆ ಅಪ್ ಟು 3 to 5% ಆರ್ 3,000 ಒಳಗಡೆ ಇದಿತ್ತು ಅಂದರೆ ಬರಪ್ಪ ಅದು ಸರಿ. ಈಗ 2,500 ಆಯ್ತಲ್ವಾ? ಈ 2,500ನ 9,500ಅಲ್ಲಿ ಕಳೀರಿ, ಹಾಕಿ ಕ್ಯಾನ್ಸಲ್ ಮಾಡಿಬಿಟ್ಟು 9,500ಅಲ್ಲಿ ಕಳೀರಿ, 2,500 ಕಳೀರಿ, ಮೈನಸ್ 2,500 ಎಷ್ಟಾಯ್ತು? ನೀವು ಕಟ್ಟಬೇಕಾಗಿರೋಂಥದ್ದು ಲೋನ್ ಇಷ್ಟು 7,000. ಇದು ಗೌರ್ಮೆಂಟಿಂದ, ಇದು ಸಹ ನಿಮಗೆ ಸಪೋರ್ಟ್ ಕೊಡ್ತಾರೆ. ಅರ್ಥ ಆಯ್ತಾ ಮೇಡಮ್? ಸೊ 9,500 ಇಟ್ ಶುಡ್ ಬಿ ಬಿಲೋ 3,000 up to 3,000. That is why we are means that is what is it is the slot is 3 to 5% or else 3,000 below. ಇದನ್ನ ಜನ ಎಲ್ಲರೂ ಏನು ಅನ್ಕೋಬಿಟ್ಟವ್ರೆ, 3,000 ಕೊಟ್ಬಿಡ್ತಾರೆ, 3,000 ಕೊಡಲ್ಲ ಅವ್ರು ಕೊಡಲ್ಲ. ಅಲ್ಲ, ನಿಮ್ಮ ಲೋನ್ ಅಮೌಂಟ್ ಅಲ್ಲಿ ಇದನ್ನ ಮಾಡಿದಾಗ ಇದು 3,000 ಒಳಗಡೆ ಬಂದ್ರೆ 2,999 ಬಂದ್ರು ನೀವು ಎಲಿಜಿಬಲ್. ಅರ್ಥ ಆಯ್ತಾ? ನೀವು 10 ವರ್ಷಕ್ಕಾದ್ರೂ ಹಾಕ್ಸ್ಕೊಳ್ಳಿ, 15 ವರ್ಷಕ್ಕಾದ್ರೂ ಹಾಕ್ಸ್ಕೊಳ್ಳಿ, ಅದು ಬೇಕಾಗಿಲ್ಲ.
ಬಟ್ ಇದ್ರ ಕಡೆ ಬಂತು ಅಂದರೆ ನಿಮಗೆ ಅದರಲ್ಲೂ ಸಿಗುತ್ತೆ. ಆಯಿತಾ, ಇದು ಈಸಿಯೆಸ್ಟ್ ವೇ. ಯಾರಿಗೂ ಸಿಗಲ್ಲ ರೀ, ಸಿಂಗಲ್ ಬೆಡ್ರೂಮು ಒಳಗೆ ಕಲ್ಲಿದ್ದಂಗೆ ಐತೆ, ನಾನು ಬೂಡೆ ಹೊಡ್ಕೊಂಡು ನಾನು ಬೂಡೆ ಹೊಡೆದೈತೆ, ಅದೇನಾಗಲ್ಲ, ಅಷ್ಟು ಗಟ್ಟಿಗೆ. ಇದೇ ನೀವು ಪ್ರೈವೇಟ್ ಓದಕ್ಕೆ ಹೋಗಿ ನೋಡಿ ಒಂದು ಎರಡು ಕಡೆ. ಇಲ್ಲ ಎಲ್ಲರೂ ನೆಗೆಟಿವ್ಸ್ ಹೇಳ್ತಾರೆ ಅನ್ಕೋಬೇಡಿ. ನಾನು ದೇವಗೆರೆನಲ್ಲಿ ಮಾಡಿದಾಗ ಎ ವಿಂಗ್ನ ಕಟ್ಬಿಟ್ಟಿದ್ರು, ಬಿ ವಿಂಗ್ ಏನೂ ಇಲ್ಲ. ನಾನು ಇದು ಒಂದು ಇನ್ನೇನು ಎಪಿಸೋಡ್ ಬರುತ್ತೆ ಅಲ್ಲಿ ತೋರಿಸ್ತೀನಿ. ಅದರಲ್ಲಿ ಏನೂ ಕಟ್ಟಿರಲಿಲ್ಲ. ಆ ಥರ ನೋಡ್ಕೊಂಡು ಹೋಗಿ ಈ ಆಕಾಶದಲ್ಲಿ ನನ್ನ ಬಿಲ್ಡಿಂಗ್ ಬರುತ್ತೆ ಅಂತ ಆಸೆ ಪಟ್ಟಿದ್ದೆ. ಇವತ್ತು ಅದೇ ಆಕಾಶದಲ್ಲಿ ನನ್ನ ಬಿಲ್ಡಿಂಗ್ ಬಂದೈತೆ. ಈ ತಾಳ್ಮೆ ಇರಬೇಕು, ಅದಿತ್ತು ಅಂದರೆ ಸಿಗುತ್ತೆ. ಆಗಲ್ಲ, ನಮ್ಮಲ್ಲಿ ಆ ಸಾಮರ್ಥ್ಯ ಇಲ್ಲ ಅಂದಾಗ ಲೋನ್ ಮಾಡಿಸ್ಕೊಳ್ಳಿ. ಲೋನು ಬೇಡ, ನನ್ನ ಕೈಯಲ್ಲಿ ಆ ಸಾಮರ್ಥ್ಯ ಇದೆ, ನಾನು ಕೂಡಿಕೊಂಡಿದ್ದೀನಿ ಅಂದರೆ ದಯವಿಟ್ಟು ಪೂರ್ತಿ ಅಮೌಂಟ್ ಕಟ್ಕೊಂಡು ನಿಮ್ಮ ಕೀ ನೀಸ್ಕೊಳ್ಳಿ. ನಾನು ಇದ್ರ ಮುಂಚೆನೂ ಹೇಳಿದ್ದೀನಿ, ಇವಾಗಲೂ ಹೇಳ್ತೀನಿ. ಇನ್ನೊಂದು, ಡಿಮ್ಯಾಂಡ್ ನೋಟಿಸ್ ಕೊಡೋವಂಥದ್ದು ಲೋನ್ ಮಾಡಿಸ್ಕೊಳ್ಳೋದಕ್ಕೋಸ್ಕರ. ನೀವು ಲೋನ್ಗೆ ಹೋಗ್ತೀರಾ ಅಂದಾಗ ನಿಮಗೆ ಡಿಮ್ಯಾಂಡ್ ನೋಟೇ ಬೇಕಾಗಿಲ್ಲ. ಡೈರೆಕ್ಟಾಗಿ ಹೋಗಿ ಕ್ಯಾಶ್ ಕಟ್ಟಿರೋದನ್ನ ಅಲ್ಲಿ ತೋರಿಸಿ ನಿಮಗೆ ಸಬ್ಮಿಷನ್ ಲೆಟ್ರ್ ಕೊಡ್ತಾರೆ, ಬಂದು ಅದನ್ನು ಪೊಸೆಷನ್ ಲೆಟ್ರ್ ಅಂತ ಹೇಳ್ತಾರೆ. ಪೊಸೆಷನ್ ಲೆಟ್ರ್ ತಗೊಳ್ಳಿ, ಬನ್ನಿ ಕೀ ಇಸ್ಕೊಳ್ಳಿ, ನಿಮಗೆ ಡಿಮ್ಯಾಂಡ್ ನೋಟಿಸೇ ಬೇಕಾಗಿಲ್ಲ. ಡಿಮ್ಯಾಂಡ್ ನೋಟಿಸ್ ಕೊಡೋದು ಏನಕ್ಕೆ ಅಂದರೆ ಬನ್ನಿ ಸ್ವಾಮಿ ಸಾಲ ತಗೊಳ್ಳಿ ಅನ್ನೋದಕ್ಕೋಸ್ಕರ. ಅದೇನು ನಿಮಗೆ ಬೇಕಾಗಲ್ಲ. ಆಯಿತಾ, ಏನಾದರೂ ಬೇರೆ ಡೌಟ್ಸ್ ಇದೆಯಾ? ಇಲ್ಲ ಸರ್, ಏನಿಲ್ಲಲ್ಲ. ಇಷ್ಟಕ್ಕೆ ನಾನು ಮುಗಿಸ್ತೀನಿ. ಹಾಂ, ನಾನು ನಿಮ್ಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ನಾನು ನಿಮಗೆ ಬೇರೆ ಥರ ಎಕ್ಸಾಂಪಲ್ ಕೊಡ್ತೀನಿ. ನಾನು ಮದುವೆ ಆಗಿ 21 ವರ್ಷ ಆಯಿತು. ನನ್ನ ಮಡದಿ ದಿನ ಅಡುಗೆ ಮಾಡ್ತಾರೆ. ಕೆಲವು ಟೈಮ್ ಉಪ್ಪು ಜಾಸ್ತಿ ಇರುತ್ತಮ್ಮ, ಆದರೆ ನಾನು ಏನು ಹೇಳೋಕ್ಕೋಗಲ್ಲ. ಯಾಕೆ ಗೊತ್ತಾ, ಅವರು ಇಷ್ಟಪಟ್ಟು ಅಡುಗೆ ಮಾಡಿ ನನ್ನ ಯಜಮಾನಿಗೆ ಅಂತಲೇ ಅಡುಗೆ ಹಾಕಿರ್ತಾರೆ. ಸಹಜವಾಗಿ ಸಣ್ಣ ಪುಟ್ಟ ಆಗುತ್ತಮ್ಮ. ಅವಾಗ ಏನು ಮಾಡ್ತೀನಿ, ಬಾ ತಾಯಿ ಅಂತ ನಾನು ಹೆಂಡ್ತಿನ ಕರೆದ್ಬಿಟ್ಟು, ಇಲ್ಲಿ ನಾನು ಯಾಕೆ ನನ್ನ ಮಡದಿನ ಹೋಲಿಸ್ಕೊತಾ ಇದ್ದೀನಿ ಆಮೇಲೆ ಹೇಳ್ತೀನಿ. ಅವ್ರನ್ನ ಕರೆದ್ಬಿಟ್ಟು ಒಂದು ತುತ್ತು ನಾನು ಬೇಕು ಅಂತಲೇ ಪ್ರೀತಿಯಿಂದ ನಾನು ಅವ್ರಿಗೆ ತಿನ್ನಿಸ್ಬಿಡ್ತೀನಿ. ಆದರೆ ಅಲ್ಲಿ ಕೊರತೆ ಹೇಳಲ್ಲ. ಅವ್ರು ತಿಂದುಬಿಟ್ಟು ಉಪ್ಪು ಜಾಸ್ತಿ ಐತೆ ಅಂದ್ಬಿಟ್ಟು ಸೈಲೆಂಟಾಗಿ ಹೊಂಟಿರ್ತಾರೆ. ಆವಾಗ ರೀ ಇದು ಬೇಡ ರೀ, ಇದಕ್ಕೊಂಚೂರು ಮೊಸರು ಹಾಕ್ಕೊಳ್ಳಿ, ಅವರೂ ಹೇಳಲ್ಲ, ನಾನು ಹೇಳಲ್ಲ. ಆ ಕುಂದು ಕೊರತೆಗಳು ಅಲ್ಲೇ ರೆಡಿ ಆಗ್ತವೆ. ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ಇದೆ. ಇದು ನೀವು ತೊಗೊಳ್ತಾ ಇರೋದು ನಿಮ್ಮ ಸ್ವಂತ ಮನೆ. ಇದು ನಿಮಗೆ ಮದ್ದಿ ಅಂದ್ಕೊಳ್ಳಿ, ಇಲ್ಲ ಏನಾದರೂ ಅಂದ್ಕೊಳ್ಳಿ, ಕುಂದು ಕೊರತೆಗಳು ಪ್ರತಿಯೊಂದು ಕಡೆನೂ ಇದೆ. ನೀವಿರೋವಂಥ ಮನೆಯಲ್ಲೂ ಇರುತ್ತೆ. ಅದನ್ನು ಅಸೋಸಿಯೇಷನ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರೋಂಥ ರೀತಿಯಲ್ಲಿ ರೂಲ್ಸ್ ರೆಗ್ಯುಲೇಷನ್ಸು ಹೋಗಿ. ಸ್ವಲ್ಪ ಡಿಲೇ ಆಗ್ಬೋದು, ರೆಡಿ ಆಗುತ್ತೆ. ಬೇಕಾಗಿರೋಂಥದ್ದು ಸೂರು, ಬಿಸಿಲು ತಡೀತಾ ಇದೆ, ಗಾಳಿ ತಡೀತಾ ಇದೆ, ಮಳೆ ತಡೀತಾ ಇದೆ, ನಾನು ಕ್ಷೇಮವಾಗಿದ್ದೀನಿ ಹೊರಗಡೆ. ಫಸ್ಟ್ ಅದು. ಆಮೇಲೆ ಏನಂತಾರೆ ಅದಕ್ಕೆ, ಶೌಚಾಲಯ, ಅದೇ ಟಾಯ್ಲೆಟ್ ಫೆಸಿಲಿಟಿ ಅದು ಕ್ಲೀನಾಗಿದೆ. STP ಪಂಪ್ ಎಲ್ಲ ಕಡೆ ಇದೆ. ಅದೇನೋ ಇನ್ನೊಂದು JP ಪಂಪ್ ಅದೇನೋ ಬರುತ್ತೆ ಇನ್ನೊಂದು, ಅದನ್ನು ಅಂದರೆ ಸ್ಯೂಯೇಜ್ ಟ್ರೀಟ್ಮೆಂಟ್ಗೋಸ್ಕರ ಪಂಪ್ ಇರೋಂಥ ಅದು ಕ್ಲೀನಾಗಿದೆ. ನೀರಿನ ವ್ಯವಸ್ಥೆ ಇದೆ. ದೇವಗೆರೆನಲ್ಲಿ ನೀರೇ ಇರಲಿಲ್ಲ ತಾಯಿ, 10 ಬ್ಯಾರೆಲ್ ನೀರು ಓಡಿಸೋರು. ಈಗ ರೀಸೆಂಟು 1 ತಿಂಗಳಿಂದ ಈಗ ಸರಿ ಹೋಯಿತು. ಪ್ರಾಬ್ಲಮ್ ಇರುತ್ತಮ್ಮ, ಅವ್ರಿಗೂ ಕಷ್ಟ ಸುಖಗಳು ಇರ್ತವೆ. ಆದರೆ ಅದನ್ನು ಬೇಕಾಗಿರೋವಂಥ ರೀತಿಯಲ್ಲಿ ಅದನ್ನು ಸರಿ ಮಾಡ್ಕೊಳ್ತಾರೆ. ಅರ್ಥ ಆಯ್ತಾ? ಪಾಸಿಟಿವ್ ಹುಡುಕಿ ಅದನ್ನೇ ಹ್ಯಾಬಿಟ್ ಮಾಡ್ಕೊಳ್ಳಿ, ನೆಗೆಟಿವ್ ಹುಡ್ಕಕ್ಕೆ ಹೋಗ್ಬೇಡಿ. ಸಿಗ್ತಾ ಇರೋದು ಸೀರುಂಡೆ, ಕಣ್ಣು ಗೊತ್ಕೊಂಡು ಫಸ್ಟ್ ಅದನ್ನು ಸ್ವೀಕರಿಸಿ. ಸರಿ, ನಾವು ಒಳಗಡೆ ಹೋಗೋಣಪ್ಪ. ಒಳಗಡೆ ಹೋಗೋಣ. ನಾನು ಇಲ್ಲಿದು 2ದು ತೋರಿಸ್ತೀನಿ. 2ದು ತೋರಿಸಿದ ನಂತರ ನಾನು 3ದು ತೋರಿಸ್ತೀನಿ. ಅಲ್ಲಿ C, A, B ಇದೆಲ್ಲ ರೆಡಿ ಆಗಿದೆ. ಇದು ಆವಾಗಲೇ ರೆಡಿ ಆಗಿರಲಿಲ್ಲ. ಸರ್, ಇನ್ನೊಂದು ಡೌಟ್ ಇದೆ. ಈಗ ನಾವು 1 BHK ಇದಾಗಿದೆ, ಈಗ 2 BHK ಬಿಡ್ ಏನೋ ಕೂಗ್ತಾರಂತೆ. ಬೇಡ ಅಲ್ಲ, ನಿಮ್ನ ಹೇಳಿ ಆ ಟೈಮಲ್ಲಿ ನಾವು ಏನಾದರೂ ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಆಗಲ್ಲ. ಸರ್ ನಮಗೂ ಅದೇ ಅಮ್ಮ, ನಂದು ಎಲ್ಲದಕ್ಕೂ ನಾನು ಎಕ್ಸಾಂಪಲ್ ಕೊಡ್ತೀನಮ್ಮ. ನಡೆದಿರೋಂಥ ಘಟನೆನೇ ಹೇಳ್ತೀನಿ. ನಾನು ಸಿಂಗಲ್ BHK ಹಾಕಿದ್ದೆ, ಕವರ್ ಆಗ್ತಾ ಇದೆ ಅಲ್ಲ, ನಾನು ಸಿಂಗಲ್ BHK ಹಾಕಿದ್ದೆ. ನಮ್ಮ ಮಿಸ್ಸಸ್ಸು ರೀ ಸಿಂಗಲ್ BHK ಸಾಲ ಅಲ್ಲ ರೀ, ಡಬಲ್ BHK ಹಾಕ್ಬಿಡೋಣ. ನನಗೆ ಅದು ಸ್ಯಾಂಕ್ಷನ್ ಆಗೋಗಿತ್ತು. ಯಾವಾಗ 2023ಕ್ಕೆ ಅದನ್ನು ಹಾಕ್ಬಿಡೋಣ ರೀ ಅಂತ ಹಾಕ್ಬಿಟ್ಟೆ. ಅದು ಸ್ಯಾಂಕ್ಷನ್ ಆಗೋಯ್ತು. ನಾನೇನಾದರೂ ತಪ್ಪು ಮಾಡಿ ಅದಕ್ಕೂ ಹೋಗ್ಬಿಟ್ಟು ಏನಾದರೂ ಠೇವಣಿ ಕಟ್ಬಿಟ್ಟಿದ್ರೆ ಈ ದುಡ್ಡು ಗೋವಿಂದ, ಆ ದುಡ್ಡು ಗೋವಿಂದ. ರೂಲ್ಸಲ್ಲಿ ಏನಂತ ಇರೋದು, ಅಥವಾ ಇದು ಅಥವಾ ಅದು. ನೀವು ಎರಡಕ್ಕೂ ಹಾಕಿದಾಗ ಎರಡು ದುಡ್ಡು ಮುಟ್ಟುಗೋವಲು ಏನೇ ಅಂತಾರಲ್ಲ, ಅದನ್ನು ಮಾಡ್ಕೊಂಡ್ಬಿಡ್ತೀವಿ ಅಂತಲೇ ಹೇಳಿದ್ರು. ಸೊ ನಾವು ಕೈ ಮುಗಿದ್ಬಿಟ್ಟು ನಮ್ಮ ಡಬಲ್ ಬೇಡ, ಸಿಂಗಲ್ ಸಾಕು. ನೀವು ಪೂರ್ತಿಯಾಗಿ ಇದನ್ನು ಕ್ಯಾನ್ಸಲ್ ಮಾಡ್ಬೇಕು ಫಸ್ಟು. ದೆನ್ ಯು ಹ್ಯಾವ್ ಟು ಗೋ ಫಾರ್ ದ ಆಕ್ಷನ್. ಅಪ್ಲೈ ಮಾಡಬೇಕಾ ಆಕ್ಷನ್ ಮಾಡಬೇಕು? ಆಕ್ಷನ್ ಡೇಟ್ ಕೊಟ್ಟಿಲ್ಲ, ಅದನ್ನು ಹೇಳ್ತೀನಿ ಹೆಂಗೆ ಅಂತ. ಅತಿ ಶೀಘ್ರದಲ್ಲಿ ವೀಡಿಯೋಸ್ ಬರುತ್ತೆ. ಏನೇನು ರೆಡಿ ಮಾಡ್ಕೋಬೇಕು, ಎಷ್ಟು ಠೇವಣಿ ಕಟ್ಟಬೇಕು, ಅದಕ್ಕೆ ಅರ್ಹತೆ ಏನು, ಯಾವ್ಯಾವ ದಾಖಲಾತಿಗಳು ನಿಮ್ಮ ಹತ್ರ ರೆಡಿ ಇರಬೇಕು, ಆಕ್ಷನ್ಗೆ ಯಾವ ಥರ ಕರೀತಾರೆ, ಆನ್ಲೈನಲ್ಲಿ ಯಾವ ಥರ ಮಾಡಬೇಕು, ಪ್ರತಿಯೊಂದು ಬರುತ್ತೆ. ಅಲ್ಲಿ ಹೋಗ್ಬಿಟ್ಟು ಕೇಳ್ಬಿಟ್ಟು ಸಾರ್ ಏನು ಸಾರ್ ಅಂತ ಕೇಳೋದು ಬೇಡ.
ಅಲ್ಲಿ ನಿಮಗೆ ಮಾಹಿತಿ ಪೂರ್ತಿ ಬರಲ್ಲ. ಆರಾಮಾಗಿ ಮನೇಲಿ ಕೂತ್ಕೊಳ್ಳಿ, ನಾನೇ ಡಾಕ್ಯುಮೆಂಟ್ಸ್ ಹೇಳ್ತೀನಿ, ಟಿಕ್ ಮಾರ್ಕ್ ಮಾಡ್ಕೊಳ್ಳಿ, ಲಿಸ್ಟ್ ಇದು ಬೇಕು ಇದು ಬೇಕು ಇದು ಬೇಕು ಇದು ಬೇಕು, ಹಾಂ ರೆಡಿ ಇದ್ದೀನಿ, ಹೋಗಿ ಆಕ್ಷನ್ ಕೂತ್ಕೊಳ್ಳಿ, ದುಡ್ಡು ಹೊಡೀರಿ, ತಗೊಂಬರ್ತಾರಿ ಮನೇನ. ಸಿಂಪಲ್. ಸೂಪರ್ ಸರ್, ಗೋ ಗೆಟರ್ ಆಗಿ. ಬಹಳ ಮಾಹಿತಿ ತಿಳ್ಕೊಂಡಾಗ Thank you, ಇದರಿಂದ ತಿಳ್ಕೊಂತಾನು ಇರ್ತೀವಿ. Thank you. ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತೀರಾ. ಥ್ಯಾಂಕ್ ಯು. ಆದಷ್ಟು ಬೇಗ ವಿಡಿಯೋ ಕಳಿಸಿ ನೆಕ್ಸ್ಟ್. ಬರುತ್ತೆ ಮೇಡಮ್, ಅತಿ ಶೀಘ್ರದಲ್ಲಿ ಬರುತ್ತೆ, ಎಲ್ಲ ಹೇಳ್ತೀನಿ ಮೇಡಮ್. ಡಿಜಿಟಲ್ ಭಾರತ್ ಸೇವಾ, ನಿಮ್ಮ ಫ್ಯಾಮಿಲಿ. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ. ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದಲ್ಲ ಒಂದು ಸಂಚಿಕೆನಲ್ಲಿ, ಪ್ರತಿಯೊಂದು ಸಂಚಿಕೆನಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ನ ಒತ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆನಲ್ಲಿ. ಎಲ್ಲರಿಗೂ ನಮಸ್ಕಾರ.